ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಏನು ಗ್ರೂಪ್ ಬಿಗೆ ಸಂಬಂಧಪಟ್ಟಂತೆ ಇದೆಯೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಪೇಪರ್ 2ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಅಂತಲೇ ಹೇಳ್ಬಹುದು. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂಥ ಒಂದು ಕಂಟೆಂಟ್ ಅಥವಾ ಟಾಪಿಕ್ ಅಥವಾ ಒಂದು ವಿಷಯ ಅಂತಲೇ ಹೇಳಬಹುದಾಗುತ್ತೆ. ಫ್ರೆಂಡ್ಸ್, ನೋಡ್ತಾ ಹೋಗೋಣ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಕ್ಕಂಥದ್ದು ಭಾರತದಲ್ಲಿನ ಸಾಂವಿಧಾನಿಕ ಸಂಸ್ಥೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಸಬಲೀಕರಣವನ್ನು ಖಾತ್ರಿಪಡಿಸುವ ರಾಷ್ಟ್ರದ ಬದ್ಧತೆಯನ್ನು ಸಾಕಾರಗೊಳಿಸುತ್ತದೆ. ಇದು ಸಮಾನತೆ ಮತ್ತು ಒಳಗೊಳ್ಳುವಿಕೆಯ ರಕ್ಷಕನಾಗಿ ನಿಂತಿದೆ. ಆ್ಯಂಡ್ ಇದಕ್ಕೆ ಮೇಯ್ನಾಗಿ ಸಮಾಜದ ಅಂಚಿನಲ್ಲಿ ಇರ್ತಕ್ಕಂಥ ಮತ್ತು ಹಿಂದುಳಿದ ವರ್ಗಗಳನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಈ ಒಂದು NCBC ಆಗಿರ್ತಕ್ಕಂಥದ್ದು. ಫ್ರೆಂಡ್ಸ್, ಅದಕ್ಕೂ ಮೊದಲು ನೋಡ್ತಾ ಹೋಗೋಣ. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಅಂತಕ್ಕಂಥದ್ದು ಯಾವಾಗ ರಚನೆ ಆಗುತ್ತೆ, ಎಷ್ಟರ ರಚನೆ ಆಗುತ್ತೆ, ಮತ್ತು ಅದರ ಒಂದು ತಿದ್ದುಪಡಿಗಳು ಏನೇನು ಬರುತ್ತೆ, ಮತ್ತು ಅದು ಯಾವ ರೀತಿಯ ಒಂದು ಸಂಸ್ಥೆಯಾಗಿ ಕಾರ್ಯವನ್ನು ಮಾಡ್ತಾ ಇದೆ, ಅದರ ಒಂದು ಕಾರ್ಯಕಲಾಪಗಳೇನು, ಅದರಲ್ಲಿ ಬರ್ತಕ್ಕಂಥ ಸದಸ್ಯರುಗಳು ಎಷ್ಟು ಜನ ಬರ್ತಾರೆ, ಅವರ ಒಂದು ಅವಧಿ ಏನು ಅಂತಕ್ಕಂಥದ್ದು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫ್ರೆಂಡ್ಸ್, ಫಸ್ಟ್ಗೆ ನೋಡ್ತಾ ಹೋದರೆ ನೋಡಿ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಏನಿದೆಯೋ ಇದು ಬಂದು ಭಾರತದಲ್ಲಿ ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಹೌದಲ್ವಾ? ಸೊ ಇದು ಸಾಂವಿಧಾನಿಕ ಸಂಸ್ಥೆ ಅಂತೇಳಿ ಇದಕ್ಕೆ ಮೊದಲು ಇದು ಸಾಂವಿಧಾನಿಕ ಸಂಸ್ಥೆ ಆಗಿರಲಿಲ್ಲ. ಅದಾದ ನಂತರ ಯಾವಾಗ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಆದರೆ ಈಗ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಏನಿದೆಯೋ ಇದು ಬಂದು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಕೇಳ್ತಾರೆ ಸಂವಿಧಾನಿಕ ಸಂಸ್ಥೆ ಅಥವಾ ಸಂವಿಧಾನೇತರ ಸಂಸ್ಥೆನ ಅಂತ ಕೇಳ್ತಾರೆ. ಅಥವಾ 4-5 ಆಪ್ಷನ್ಸ್ಗಳನ್ನ ಕೊಟ್ಬಿಟ್ಟು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೊಡ್ತಾ ಹೋಗ್ತಾರೆ. ಈ ಒಂದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಅಂತಕ್ಕಂಥದ್ದು ಒಂದು ಸಂವಿಧಾನಿಕ ಸಂಸ್ಥೆಯಾಗಿದೆ. ಸಂವಿಧಾನೇತರ ಅಲ್ಲ, ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಅದಕ್ಕೂ ಮೊದಲು ಅದು ಬೇರೆ ಆಗಿತ್ತು, ಅದು ಯಾವಾಗ ಚೇಂಜ್ ಆಯಿತು ಅಂತಕ್ಕಂಥದ್ದು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಆ್ಯಂಡ್ ನೆಕ್ಸ್ಟ್ ಬಂದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಏನು ಹಿಂದುಳಿದ ವರ್ಗಗಳು ಇರ್ತಾರೋ ಅವರ ಒಂದು ಶೋಷಣೆಯ ವಿರುದ್ಧ ರಕ್ಷಣೆಯನ್ನು ಒದಗಿಸ್ತಕ್ಕಂಥದ್ದು ಮತ್ತು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಿತಾಸಕ್ತಿಗಳನ್ನು ರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ಈ ಒಂದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ರಚನೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಮೇಯ್ನಾಗಿ ಇದರ ಒಂದು ಉದ್ದೇಶ ಏನಂತ ಹೇಳಿದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಏನು ಇರ್ತಕ್ಕಂಥ ಒಂದು ಹಿಂದುಳಿದ ವರ್ಗಗಳಿರ್ತಾರೋ ಅವರನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಇದರ ಮೇನ್ ಕರ್ತವ್ಯ ಆಗಿರ್ತಕ್ಕಂಥದ್ದು. ಆ್ಯಂಡ್ ಈ ನೆಕ್ಸ್ಟ್ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಹೇಳಿರೋದು ನವದೆಹಲಿಯಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗೆ ಹಿಂದುಳಿದ ವರ್ಗಗಳ ಬಗ್ಗೆ. ಓಕೆ, ಸೊ ನೋಡಿ, ಇಲ್ಲಿ ಇದಕ್ಕೂ ಮೊದಲೇ ಇನ್ನೊಂದು ಟಾಪಿಕ್ ಏನಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ, ಯಾರಿಗೆ ಸಂಬಂಧಪಟ್ಟಂತೆ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟಂತೆ ಏನಿದೆಯೋ NCBCಯ ಸದಸ್ಯರ ಅಧಿಕಾರಾವಧಿ ಮತ್ತು ಅವರ ಒಂದು ಕರ್ತವ್ಯಗಳು ಮತ್ತು ಅವರ ಯಾರೆಲ್ಲ ಇದು ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ ಅಂತಕ್ಕಂಥ ನೋಡ್ತಾ ಹೋಗೋಣ. ಸೊ ನೋಡಿ, ಈ ರೀತಿ ಇದೆ. ಸೊ ಇದೆಲ್ಲ ಅನುಚ್ಛೇದಗಳನ್ನ ನೋಡ್ತಾ ಹೋಗೋಣ. ಸೊ ಇದಕ್ಕಿಂತ ಮೊದಲು ನೋಡಿ, ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಶಾಸನಬದ್ಧ ನಿಬಂಧನೆಗಳು ಅಂತಕ್ಕಂಥದ್ದು ಏನಿದೆಯೋ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಕಾಯ್ದೆ ಏನಿದೆಯೋ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಫಸ್ಟ್ ತಿಳ್ಕೊಳ್ಬೇಕಾದ್ರೆ ಏನಂತ ಹೇಳಿದ್ರೆ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಯಾವಾಗ ರಚನೆ ಆಯಿತು, ಅದರ ಒಂದು ಕೇಂದ್ರ ಕಚೇರಿಯಲ್ಲಿದೆ, ಈಗಿನ ಅವರ ಅಧ್ಯಕ್ಷರು ಯಾರು, ಮತ್ತು ಇದರ ಎಷ್ಟು ಜನ ಸದಸ್ಯರು ಬರ್ತಾರೆ, ಅವರ ಒಂದು ಅಧಿಕಾರಾವಧಿ ಎಷ್ಟು. ಸೊ ಇದಕ್ಕೆ ಬರ್ತಕ್ಕಂಥ ಕೆಲವೊಂದು ವಿಧಿವಿಧಾನಗಳು ಅಥವಾ ತಿದ್ದುಪಡಿಗಳು ಯಾವ್ದ್ಯಾವುದು ಅಂತಕ್ಕಂಥದ್ದು ಫಸ್ಟ್ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, 2018ರಲ್ಲಿ 102ನೇ ತಿದ್ದುಪಡಿ ಅನ್ವಯ ಈ ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು ಅಂತ ಹೇಳ್ತಾರೆ. ಆದರೆ ಅದಕ್ಕೂ ಮೊದಲೇ 1993ರಲ್ಲಿ ನೋಡಿ, ಇಲ್ಲಿದೆ ಆಗಸ್ಟ್ 14, 1993ರಲ್ಲಿ 31 ವರ್ಷಗಳ ಹಿಂದೆ ಅಂತ ಹೇಳಿದರೆ 2024 ಅಲ್ವಾ ಇವಾಗ. ಸೊ 25 ಬಂತು ಆಲ್ರೆಡಿ. 31 ವರ್ಷಗಳ ಹಿಂದೆ ಏನಾಗುತ್ತೆ, ಅದನ್ನು ಆಗಸ್ಟ್ 14, 1993ರಲ್ಲಿ ರಚನೆಯನ್ನು ಮಾಡ್ತಾರೆ. ಆದರೆ 11 ಆಗಸ್ಟ್ 2008ರಂದು ನೀಡಲಾದಂಥ ಒಂದು ಸಾಂವಿಧಾನಿಕ ಸ್ಥಾನಮಾನಕ್ಕೆ ರಿಲೇಟೆಡ್ ಆಗಿ ಅದಕ್ಕೆ ಒಂದು ಹೊಂದಿಕೊಳ್ಳುವಂತೆ ಏನು ಮಾಡ್ತಾರೆ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು 2019ರಲ್ಲಿ ರಚನೆ ಮಾಡಿದ್ದು ಅಂತ ಹೇಳ್ತಾರೆ. ಓಕೆ, ಅರ್ಥ ಮಾಡ್ಕೊಳ್ಳಿ. 1993ರಲ್ಲಿ ರಚನೆ ಆಗುತ್ತೆ. ಆದರೆ ಆ ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮೂಲ ಅಥವಾ ಸಾಂವಿಧಾನಿಕ ಸ್ಥಾನಮಾನ ಸಿಗ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ 2018ರಲ್ಲಿ. ಅದು 102ನೇ ತಿದ್ದುಪಡಿಯ ಅನ್ವಯ ಸಿಗ್ತಕ್ಕಂಥದ್ದು ಆಗಿರುತ್ತೆ. ಕಾಯ್ದೆ 2018, ಅದರ ಸ್ಥಾಪನೆ 2019. ಓಕೆ,
ಕಾಯ್ದೆ 2018 ಅಂತ ಹೇಳ್ತಾರೆ. ಅದರ ಸ್ಥಾಪನೆ 2019 ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಧಿ ಅಂತ ಹೇಳಿದ್ರೆ 338B ವಿಧಿ. ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇದರ ಮೊದಲ ಅಧ್ಯಕ್ಷರು RN ಪ್ರಸಾದ್ ರಾಗಿರ್ತಾರೆ. ಆದರೆ ಇವಾಗ ಇರ್ತಕ್ಕಂಥದ್ದು 2025 ಏನಿದೆಯೋ ಇದಕ್ಕೆ ರಿಲೇಟೆಡ್ ಆಗಿ ಅಥವಾ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಅಧ್ಯಕ್ಷರು ಯಾರಂತ ಹೇಳಿದರೆ ಶ್ರೀ ಹಂಸರಾಜ್ ಗಂಗಾರಾಮ್ ಅಹಿರ್ ಅಂತಕ್ಕಂಥವ್ರು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ಇವಾಗ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಎಷ್ಟು ಜನ ಅಂತ ಹೇಳಿದರೆ ಒಬ್ಬರು ಸದಸ್ಯರು ಇರ್ತಾರೆ, ಒಬ್ಬರು ಅಧ್ಯಕ್ಷರು ಇರ್ತಾರೆ, ಒಬ್ಬರು ಉಪಾಧ್ಯಕ್ಷರು ಇರ್ತಾರೆ, ಒಟ್ಟು 3 ಜನ ಸದಸ್ಯರು. ಒಟ್ಟು ಇರ್ತಕ್ಕಂಥದ್ದು ಟೋಟಲ್ ಆಗಿ 5 ಜನ ಬರ್ತಕ್ಕಂಥದ್ದು. ಒಬ್ಬ ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, 3 ಜನ ಸದಸ್ಯರು. ಆ್ಯಂಡ್ ಇವರ ಒಂದು ಅಥವಾ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು ಯಾರಂತ ಹೇಳಿದ್ರೆ ರಾಷ್ಟ್ರಪತಿಯವರ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಇವರ ಅಧಿಕಾರಾವಧಿ 3 ವರ್ಷಗಳ ಕಾಲ ಆಗಿರುತ್ತೆ. ಇಟ್ ಮೀನ್ಸ್ ಅವರು ಯಾವಾಗ ಅದನ್ನು ಸಹ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಅಧಿಕಾರಾವಧಿ 3 ವರ್ಷ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಮಾತು ಏನಂತ ಹೇಳಿದ್ರೆ ಇಲ್ಲಿ 2 ಸಾರಿ ಮಾತ್ರ ನಿಂತ್ಕೊಳ್ತಕ್ಕಂಥ ಅಥವಾ ಒಂದು ಅರ್ಹತೆಯನ್ನು ಪಡ್ಕೊಳ್ತಕ್ಕಂಥದ್ದು ಇರುತ್ತೆ. 2 ಸಾರಿ ಆಯ್ಕೆ ಆದಮೇಲೆ 3ನೇ ಸರಿಗೆ ಚಾನ್ಸಸ್ ಇರೋದಿಲ್ಲ. ಓಕೆ ಫ್ರೆಂಡ್ಸ್, ಆ್ಯಂಡ್ ನೆಕ್ಸ್ಟ್ ಕೇಂದ್ರ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗಗಳು ಯಾವುದು ಅಂತ ಹೇಳಿದ್ರೆ ಕಾಕಾ ಸಾಹೇಬ ಕಾಲೇಲ್ಕರ್ 1953, BP ಮಂಡಲ್ ಆಯೋಗ 1978. ಇದು ಮೇನ್ ಆಗಿ ಬರ್ತಕ್ಕಂಥ ಕೆಲವೊಂದು ಆಯೋಗಗಳಾಗ್ತಾ ಹೋಗುತ್ತೆ. ಇಷ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋದರೆ ನೋಡಿ ಹಿಂದುಳಿದ ವರ್ಗಗಳ ಬಗ್ಗೆ ನೋಡಿ. ಹಿಂದುಳಿದ ವರ್ಗಗಳು ಅಂತಕ್ಕಂಥದ್ದು ನೀವು ಏನು ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟು ಅಂತ ಹೇಳ್ತೀವೋ ಅದಕ್ಕೆ ಬರ್ತಕ್ಕಂಥದ್ದು ಅಲ್ಲ. ಇದು ಹಿಂದುಳಿದ ವರ್ಗಗಳು ಅಂತ ಹೇಳ್ತೀವಿ, OBC ಅಂತ ಹೇಳ್ತೀವಿ. ಸೊ ಬ್ಯಾಕ್ವರ್ಡ್ ಕ್ಲಾಸಸ್, ಇಟ್ ಮೀನ್ಸ್ ಇದು ಎಲ್ಲ ಜನಗಳಿಗೂ ಸಹ ಅನ್ವಯಿಸ್ತಕ್ಕಂಥದ್ದು. ಇಲ್ಲಿ ಯಾವುದೇ ಒಂದು ಜಾತಿ ಅಂತಕ್ಕಂಥದ್ದು ಮಧ್ಯ ಬರೋದಿಲ್ಲ. ಸೊ ಹಿಂದುಳಿದ ವರ್ಗ ಆಲ್ರೆಡಿ ಹೇಳ್ದಾಗೆ ಯಾರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದೆ ಉಳಿದಿರ್ತಾರೋ ಅಂಥವರನ್ನು ಗುರುತಿಸಿ ಕೊಡ್ತಕ್ಕಂಥದ್ದು ಈ ಒಂದು OBC ಅಂತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಈ ವರ್ಗವನ್ನು ನಿರೂಪಿಸಲು ಒಂದೇ ಏಕರೂಪದ ಅಭಿವ್ಯಕ್ತಿಯನ್ನು ಬಳಸಿಲ್ಲ. ಸೊ ಆಲ್ರೆಡಿ ಹೇಳಿದಾಗ ಯಾವುದೋ ಒಂದು ಕಾಸ್ಟ್ಗೆ ಇಲ್ಲಿ ಸಂಬಂಧಪಟ್ಟಂಥದ್ದೆಲ್ಲ, ಯಾರು ಹಿಂದುಳಿದಿರ್ತಾರೋ ಅಂಥವರನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಇದಾಗಿರುತ್ತೆ. ಸೊ ಅದನ್ನು ನಾವು ಹಿಂದುಳಿದ ವರ್ಗ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಕಾರ ಹಿಂದುಳಿದ ವರ್ಗಗಳು ಎಂಬ ಅಭಿವ್ಯಕ್ತಿಯು ಕೇಂದ್ರ ಸರ್ಕಾರವು ನಿರ್ದಿಷ್ಟಪಡಿಸಬಹುದಾದಂತಹ SC ಮತ್ತು STಗಳನ್ನು ಹೊರತುಪಡಿಸಿ ಹಿಂದುಳಿದ ವರ್ಗಗಳ ನಾಗರಿಕರನ್ನು ಅರ್ಥೈಸುತ್ತದೆ. ವೆರಿ 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 ಇಂಪಾರ್ಟೆಂಟು. ನೋಡಿ, SC ST ಅವರಿಗೆ ಏನಾಗುತ್ತೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತಕ್ಕಂಥದ್ದು ಏನೋ ಒಂದು ನೇಮನ್ನು ಕೊಡ್ತಾರೋ ಅದೇ ರೀತಿ ಈ ಒಂದು BC ಇಟ್ ಮೀನ್ಸ್ ಹಿಂದುಳಿದ ವರ್ಗಗಳು ಅಂತ ಹೇಳ್ತಾರೆ. ಅಲ್ಲಿ SC ಮತ್ತು STಗಳನ್ನು ಸೇರಿಸ್ಕೊಳ್ಳೋದಿಲ್ಲ. ಆ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ಗೆ SC STಗಳು ಬರೋದಿಲ್ಲ. ಮಿಕ್ಕಂತಹ ಎಲ್ಲ ಜಾತಿ, ಎಲ್ಲ ಕ್ಯಾಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಜನರು ಸಹ BCಗೆ ಅಪ್ಲೈಯನ್ನು ಮಾಡಬಹುದಾಗಿರುತ್ತೆ. ಅಲ್ಲಿ ಏನಾಗಿರ್ಬೇಕಂತ ಹೇಳಿದ್ರೆ ಅವರು ಹಿಂದುಳಿದ ವರ್ಗಗಳು ಆಗಿರಬೇಕು. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಒಕ್ಕಲಿಗರು ಅಂತ ನಾವು ಹೇಳ್ತೀವಿ, ಒಕ್ಕಲಿಗರು ಅಥವಾ ಗೌಡಸ್ ಅಂತ ಏನು ಹೇಳ್ತೀವಿ, ಅವರು ಸಹ ಈ ಒಂದು OBCಗೆ ಬರ್ತಾರೆ. ಆ OBCಗೆ ಬರಬೇಕಂತ ಹೇಳಿದ್ರೆ ಅವರ ಒಂದು ಇನ್ಕಮ್ಮು ತುಂಬ ಕಡಿಮೆ ಇರಬೇಕು. ಹಿಂದುಳಿದ ವರ್ಗ ಅಂತ ಹೇಳಿದಾಗ ನಾನು ಆಲ್ರೆಡಿ ಹೇಳಿದಾಗ ಅವರು ಇಟ್ ಮೀನ್ಸ್ ರಿಚೆಸ್ಟ್ ಪರ್ಸನ್ಸ್ಗಳಾಗಿರ್ಬಾರ್ದು, ತುಂಬ ಪೂರ್ ಪೀಪಲ್ ಅಂತ ಹೇಳ್ತೀವಲ್ಲ. ಸೊ ಅಂಥವ್ರನ್ನ ನಾವು OBC ಅಡಿಯಲ್ಲಿ ಬರ್ತಾ ಹೋಗುತ್ತೆ. ಸೊ ಅದು ಒಕ್ಕಲಿಗಾಗಿರ್ಬೋದು ಅಥವಾ ಇನ್ನೊಂದು ಬೇರೆ ಕ್ಯಾಸ್ಟ್ ಆಗಿರ್ಬೋದು. ಬಟ್ SC STಗಳು ಮಾತ್ರ BC ಅಡಿಯಲ್ಲಿ ಬರ್ತಕ್ಕಂಥದ್ದು ಅಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು 2011 ಜನಗಣತಿ ಸಮಯದಲ್ಲಿ ಇತರ ಹಿಂದುಳಿದ ವರ್ಗಗಳ ಯಾವುದೇ ಡೇಟಾವನ್ನು ಸಂಗ್ರಹಿಸಿಲ್ಲ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟು ಈ ಒಂದು NCBCಗೆ ಸಂಬಂಧಿಸಿದ ಸಂವಿಧಾನಿಕ ನಿಬಂಧನೆಗಳು ಏನು ಅಂತ ನೋಡ್ತಾ ಹೋದರೆ ಭಾರತೀಯ ಸಂವಿಧಾನ 338B ಹೇಳುತ್ತೆ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಿಸಿದ ನಿಬಂಧನೆಗಳೊಂದಿಗೆ ವ್ಯವಹರಿಸುತ್ತದೆ. ಆಲ್ರೆಡಿ ಹೇಳಿದಕ್ಕೆ ಭಾರತೀಯ ಸಂವಿಧಾನದಲ್ಲಿ ಈ ಒಂದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟಂಥ ವಿಧಿ ಯಾವುದು ಅಂತ ಹೇಳಿದ್ರೆ 338B ಅಂತಕ್ಕಂಥದ್ದು. ಸೊ 338 ಬರುತ್ತೆ, ಅದು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ ಬರುತ್ತೆ. ಆದರೆ 338B ಏನಿದೆಯೋ ಅದು ಬಂದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟಂಥ ಒಂದು ಕೊಟೇಶನ್ನ ಹೇಳ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು NCBC ಯಾವ ರೀತಿ ವಿಕಾಸ ಆಯಿತು, ಏನಕ್ಕೋಸ್ಕರ ವಿಕಾಸ ಆಯಿತು, ಯಾವಾಗ ವಿಕಾಸ ಆಯಿತು ಅಂತಕ್ಕಂಥ ನೋಡ್ತಾ ಹೋದರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಏನಿದೆ ಇದು ಪ್ರಸ್ತುತ ರೂಪದಲ್ಲಿ ಕೆಳಗೆ ನೋಡಬಹುದಂತ ಕೆಲವೊಂದು ಇದ್ರ ಮೂಲಕ ಹೋಗುತ್ತೆ. ಸ್ಟಾರ್ಟಿಂಗ್ ಯಾವ ರೀತಿ ಬಂತು, ಅದಾದ ನಂತರ ಯಾವ ಹಂತ ತಗೊಳ್ತು, ಫೈನಲ್ ಆಗಿ ಅದು ಏನಾಯಿತು ಅಂತಕ್ಕಂಥ ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ಮಂಡಲ್ ಕೇಸ್ ಅಂತ ಬರುತ್ತೆ 1992. ಇದನ್ನು ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಂತಕ್ಕಂಥದ್ದು ಅಡಿಯಲ್ಲಿ ಈ ಒಂದು ಮಂಡಲ್ ಕೇಸ್ ಬರುತ್ತೆ. 1992 ಸೇರ್ಪಡೆಗೊಳಿಸದಿರುವ, ಒಳಗೊಳ್ಳದಿರುವ ದೂರುಗಳನ್ನು ಪರಿಶೀಲಿಸಲು ಶಾಶ್ವತ ಶಾಸನಬದ್ಧ ಸಂಸ್ಥೆಯನ್ನು ರಚಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟು ನಿರ್ದೇಶನವನ್ನು ನೀಡುತ್ತೆ.
ಸೊ ಆಲ್ರೆಡಿ ಹೇಳಿದಾಗ ನಾನು 1993ರಲ್ಲಿ ಈ ಒಂದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಅಂತಕ್ಕಂಥದ್ದು ಒಂದು ಸಂವಿಧಾನಿಕ ಸಂಸ್ಥೆಯಾಗಿ ಬರೋದಿಲ್ಲ, ಶಾಶ್ವತ ಶಾಸನಬದ್ಧ ಸಂಸ್ಥೆಯಾಗಿ ಜಾರಿಗೊಳಿಸ್ತಾರೆ. ಶಾಸನಬದ್ಧ ಸಂಸ್ಥೆಯಾಗಿ 1992ರ ಒಂದು ಮಂಡಲ್ ಕೇಸ್ ಆಯೋಗದಲ್ಲಿ 1993ರಲ್ಲಿ ಬರ್ತಕ್ಕಂಥದ್ದು ಶಾಸನಬದ್ಧ ಸಂಸ್ಥೆಯಾಗಿ ರಚಿಸುವಂತೆ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡುತ್ತೆ. ಆದರೆ ಅದು ಶಾಸನಬದ್ಧ ಸಂಸ್ಥೆಯಾಗಿ ಸ್ಥಾಪನೆಯಾಗುತ್ತೆ ಯಾವಾಗ ಅಂತೇಳಿದ್ರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಕಾಯ್ದೆ 1993 ಜಾರಿಗೊಳಿಸ್ತಕ್ಕಂಥದ್ದಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, 1993ರ ಕಾಯ್ದೆ ಈ ಒಂದು ಶಾಸನಬದ್ಧ ಕಾಯ್ದೆ ಅಥವಾ ಶಾಸನಬದ್ಧ ಸಂಸ್ಥೆಯಾಗಿ ಸುಪ್ರೀಂ ಕೋರ್ಟು ಆದೇಶವನ್ನು ಕೊಡುತ್ತೆ. ಅದಾದ ನಂತರ 2018ರಲ್ಲಿ ಅದು ಸಂವಿಧಾನಾತ್ಮಕ ಸಂಸ್ಥೆಯಾಗಿ ಬದಲಾವಣೆಯನ್ನು ತಗೊಳ್ಳುತ್ತೆ. ಓಕೆ ಫ್ರೆಂಡ್ಸ್, ನಿಮ್ಗೆ ಕೇಳಬಹುದು ಅದು ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ನೀವು 2018ರ ಕಾಯ್ದೆ ಅಡಿಯಲ್ಲಿ ಅಂತ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್, ಈ ಕಾಯ್ದೆಯು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಸ್ಥಾಪಿಸುತ್ತೆ. ವೆರಿ 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 ಇಂಪಾರ್ಟೆಂಟು. ಈ ಒಂದು ಏನು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಯಾವುದರ ಅಡಿಯಲ್ಲಿ ಕೆಲಸವನ್ನು ಮಾಡುತ್ತೆ, ಯಾವುದರ ಅಡಿಯಲ್ಲಿ ಸ್ಥಾಪನೆಯನ್ನು ಮಾಡುತ್ತೆ ಅಂತ ಕೇಳ್ತಾರೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ, 2018ರ 102ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ. ಸೊ ನಾವೇನು ನೋಡಿದ್ವಿ ಲಾಸ್ಟು 1993. ಓಕೆ, ಇದು ಶಾಸನಬದ್ಧ ಸಂಸ್ಥೆಯಾಗುತ್ತೆ. ಅದಾದ ನಂತರ 2018ರ ಕಾಯ್ದೆ 102ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಏನು ಮಾಡುತ್ತೆ, ಇದನ್ನು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಬದಲಾವಣೆಯನ್ನು ಮಾಡ್ತಾ ಹೋಗುತ್ತೆ. ನೋಡಿ ಇಲ್ಲಿ, ಇದು ಸಂವಿಧಾನದಲ್ಲಿ ಹೊಸ ವಿಧಿ 338B ಅನ್ನು ಸೇರಿಸಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟು. ಯಾವ ಒಂದು ವಿಧಿ ಅಂತ ಕೇಳ್ಬೋದು ಅಥವಾ ಯಾವ ಒಂದು ತಿದ್ದುಪಡಿ ಅಂತಲೂ ಸಹ ಕೇಳ್ಬೋದು. 338B 102ನೇ ತಿದ್ದುಪಡಿಯಾಗಿರ್ತಕ್ಕಂಥದ್ದು. ಓಕೆ, ಹೀಗಾಗಿ 102ನೇ ಸಾಂವಿಧಾನಿಕ ತಿದ್ದುಪಡಿಯ ನಂತರ ಏನಿದು NCBC ಶಾಸನಬದ್ಧ ಸಂಸ್ಥೆಯಾಗುವುದನ್ನು ನಿಲ್ಲಿಸಿ ಅದೇನಾಗುತ್ತೆ, ಸಾಂವಿಧಾನಿಕ ಸಂಸ್ಥೆಯಾಗಿ ಹೊರಬೀಳುತ್ತೆ. ಓಕೆ ಫ್ರೆಂಡ್ಸ್, ಆ್ಯಂಡ್ ನೆಕ್ಸ್ಟು, ಹಿಂದುಳಿದ ವರ್ಗಗಳ ಹಿತಾಸಕ್ತಿಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕಾಪಾಡುವ ಸಲುವಾಗಿ ಈ ತಿದ್ದುಪಡಿಯು ಆಯೋಗಕ್ಕೆ ನಿಯೋಜಿಸಲಾದ ಕಾರ್ಯಗಳ ವ್ಯಾಪ್ತಿಯನ್ನು ವಿಸ್ತರಿಸಿತು. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗೆ NCBC ಏನಿದೆಯೋ, ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸಲ್ಲಿ ಬರ್ತಕ್ಕಂಥ ಒಂದು ಸದಸ್ಯರುಗಳು ಯಾವ ರೀತಿ ಇರ್ತಾರೆ ಅಂತ ನೋಡ್ತಾ ಹೋದರೆ, ಒಬ್ಬರು ಅಧ್ಯಕ್ಷರಿರುತ್ತೆ, ಒಬ್ಬರು ಉಪಾಧ್ಯಕ್ಷರು, 3 ಸದಸ್ಯರನ್ನು ಒಳಗೊಂಡು ಒಟ್ಟು 5 ಜನ ಇರ್ತಕ್ಕಂಥದ್ದು. ಇವರನ್ನು ಅಧ್ಯಕ್ಷರು ತಮ್ಮ ಕೈ ಮತ್ತು ಮುದ್ರೆಯ ಅಡಿಯಲ್ಲಿ ವಾರೆಂಟ್ ಮೂಲಕ ನೇಮಕಾತಿಯನ್ನು ಮಾಡ್ತಾರಂತೆ ಸದಸ್ಯರುಗಳನ್ನು. ಆ್ಯಂಡ್ ನೆಕ್ಸ್ಟ್, ಇವರು ಸೇವಾ ಷರತ್ತುಗಳು ಮತ್ತು ಅಧಿಕಾರದ ಅವಧಿಯನ್ನು ಅಧ್ಯಕ್ಷರು ನಿರ್ಧಾರವನ್ನು ಮಾಡ್ತಕ್ಕಂಥದ್ದಂತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇವರೊಂದು ಅಧಿಕಾರಾವಧಿ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋದರೆ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರ ಒಂದು ಅವಧಿ ಯಾವ ರೀತಿ ಅಂತ ಹೇಳಿದ್ರೆ, ಇವರು ಅಥವಾ ಅವಳು ಇಂತಹ ಅಧಿಕಾರವನ್ನು ವಹಿಸಿಕೊಂಡ, ಇಟ್ ಮೀನ್ಸ್ ಈ ಒಂದು ಏನು ಸದಸ್ಯರು ಅಂತ ವಹಿಸ್ಕೊಳ್ತಾರೋ ಆವಾಗಿನಿಂದ ದಿನಾಂಕದಿಂದ 3 ವರ್ಷಗಳ ಅವಧಿಗೆ ಅಧಿಕಾರವನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟು, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರೇ ಆಗಿರ್ಬೋದು ಅಥವಾ ಈ ಥರ ಸದಸ್ಯರು 3 ಜನ ಬರ್ತಾರಲ್ಲ ಅವರೇ ಆಗಿರ್ಬೋದು, 2ಕ್ಕಿಂತ ಹೆಚ್ಚು ಅವಧಿಗೆ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಓನ್ಲಿ 2 ಸರಿ ಮಾತ್ರ ಅವರು ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ಅಥವಾ ಸದಸ್ಯರಾಗಿ ಆಯ್ಕೆ ಆಗಬಹುದು. 2ಕ್ಕಿಂತ ಹೆಚ್ಚು ಬಾರಿ ಅವರು ಆಯ್ಕೆಯನ್ನು ಮಾಡುವ ಹಾಗೆ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಇವರ ಒಂದು ಕಾರ್ಯಗಳೇನು, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗನ ರಚನೆಯನ್ನು ಮಾಡಿದ್ರು, ಆದರೆ ಅದೊಂದು ಕಾರ್ಯಕಲಾಪಗಳು ಏನೇನು ಬರುತ್ತೆ, ಅದರ ಅಡಿಯಲ್ಲಿ ಬರ್ತಕ್ಕಂಥ ಕಾರ್ಯಗಳು ಏನೇನು ನೋಡ್ತಾ ಹೋದರೆ, ಸಾಮಾಜಿಕವಾಗಿ ಆಲ್ರೆಡಿ ನೋಡಿದ್ವಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಾಂವಿಧಾನಿಕ ಮತ್ತು ಇತರ ಕಾನೂನು ರಕ್ಷಣೆಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ತನಿಖೆ ಮಾಡ್ತಕ್ಕಂಥದ್ದು ಮತ್ತು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಮತ್ತು ಅದರ ಕೆಲಸವನ್ನು ಮೌಲ್ಯಮಾಪನವನ್ನು ಮಾಡ್ತಕ್ಕಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಹಕ್ಕುಗಳ ಮತ್ತು ರಕ್ಷಣೆಗಳ ಅಭಾವಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ದೂರುಗಳನ್ನು ವಿಚಾರಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ತನಿಖೆ ಮಾಡ್ತಕ್ಕಂಥದ್ದು, ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಮತ್ತು ಮೌಲ್ಯಮಾಪನವನ್ನು ಮಾಡ್ತಕ್ಕಂಥದ್ದು ಒಂದು ಪಾಯಿಂಟ್ ಆದರೆ, ಹಕ್ಕುಗಳು ಮತ್ತು ರಕ್ಷಣೆಗಳಕ್ಕೆ ಸಂಬಂಧಪಟ್ಟಂತೆ ದೂರುಗಳನ್ನು ವಿಚಾರಣೆಯನ್ನು ಮಾಡ್ತಕ್ಕಂಥದ್ದು ಇವರ ಒಂದು ಜವಾಬ್ದಾರಿ ಅಥವಾ ಕಾರ್ಯದಲ್ಲಿ ಒಂದು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾಗವಹಿಸಲು ಮತ್ತು ಸಲಹೆಯನ್ನು ನೀಡಲು ಮತ್ತು ಒಕ್ಕೂಟ ಅಥವಾ ರಾಜ್ಯದ ಅಡಿಯಲ್ಲಿ ಅವರ ಅಭಿವೃದ್ಧಿಯ ಪ್ರಗತಿಯನ್ನು ಮೌಲ್ಯಮಾಪನವನ್ನು ಮಾಡ್ತಕ್ಕಂಥದ್ದು ಇವರ ಒಂದು ಕರ್ತವ್ಯವಾಗಿರುತ್ತದೆ. ಆ್ಯಂಡ್ ನೆಕ್ಸ್ಟ್, ಅಧ್ಯಕ್ಷರಿಗೆ ಪ್ರಸ್ತುತಪಡಿಸಲು ವಾರ್ಷಿಕವಾಗಿ ಮತ್ತು ಅದು ಸೂಕ್ತವೆಂದು ಪರಿಗಣಿಸಬಹುದಾದ ಇತರ ಸಮಯಗಳಲ್ಲಿ ಈ ರಕ್ಷಣಾತ್ಮಕ ಕಾರ್ಯಗಳ ಬಗ್ಗೆ ವರದಿಗಳನ್ನು ಸಹ ಕೊಡ್ತಕ್ಕಂಥದ್ದು ಆಗಿರುತ್ತೆ NCBC. ಆ್ಯಂಡ್ ನೆಕ್ಸ್ಟು
ಇಲ್ಲಿ ಏನು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೋ ಅವರ ರಕ್ಷಣೆ, ಕಲ್ಯಾಣ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಆ ರಕ್ಷಣೆಗಳು ಮತ್ತು ಇತರ ಕ್ರಮಗಳ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕಾಗಿ ಒಕ್ಕೂಟ ಅಥವಾ ರಾಜ್ಯವು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಶಿಫಾರಸುಗಳನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಏನು ಮೌಲ್ಯಮಾಪನ ಮಾಡುತ್ತೋ, ರಕ್ಷಣಾತ್ಮಕ ಕಾರ್ಯಗಳ ಬಗ್ಗೆ ವರದಿಯನ್ನು ಮಾಡುತ್ತೋ, ಅದರ ಜೊತೆಗೆ ಶಿಫಾರಸುಗಳನ್ನು ಸಹ ಮಾಡ್ತಕ್ಕಂಥದ್ದು ಇದರ ಒಂದು ಕೆಲಸವಾಗಿರುತ್ತದೆ. ನೆಕ್ಸ್ಟು ಶಿಫಾರಸನ್ನು ಮಾಡುವುದರ ಜೊತೆಗೆ ಏನಾಗುತ್ತೆ, ರಕ್ಷಣೆ, ಕಲ್ಯಾಣ, ಅಭಿವೃದ್ಧಿ ಮತ್ತು ಪ್ರಗತಿಗೆ ಸಂಬಂಧಿಸಿದಂತೆ ಶಿಫಾರಸುಗಳನ್ನು ಕೊಟ್ಟು ಅಂತಹ ಇತರ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದು ಸಹ ಈ ಒಂದು NCBC ಕಾರ್ಯ. ಟೋಟಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಏನೇನು ಬರುತ್ತೋ, ಮೇಲ್ವಿಚಾರಣೆ ಆಗಿರ್ಬೋದು, ಮೌಲ್ಯಮಾಪನ ಆಗಿರ್ಬೋದು, ತನಿಖೆ ಆಗಿರ್ಬೋದು, ದೂರುಗಳನ್ನು ವಿಚಾರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಕಾರ್ಯಗಳ ಬಗ್ಗೆ ವರದಿಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಶಿಫಾರಸುಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಆ ಒಂದು ಕಾರ್ಯಗಳನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ಬರ್ತಕ್ಕಂಥದ್ದು NCBC ಕಾರ್ಯಗಳು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಅದರ ಅಡಿಯಲ್ಲಿ ಬರ್ತಕ್ಕಂಥ ಟೋಟಲ್ ಆಗಿ ಕೆಲಸ ಕಾರ್ಯಗಳನ್ನು ಅವು ಮಾಡಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ NCBC ಅಧಿಕಾರಗಳೇನು, ಅದೆಲ್ಲ ಕಾರ್ಯಗಳಾಯಿತು. ಇದು ಅಧಿಕಾರಗಳು ಯಾವ ರೀತಿ ಅಧಿಕಾರಗಳನ್ನು ಹೊಂದಿರುತ್ತೆ. ಸೊ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಇರ್ತಾರಲ್ವ, ಸೊ ಅವ್ರು ಏನೇನೆಲ್ಲ ಮಾಡಬಹುದು, ಅವರ ಅಧಿಕಾರಗಳು ಏನೇನಿರುತ್ತೆ ಅವರ ಅಡಿಯಲ್ಲಿ ಅಂತ ನೋಡ್ತಾ ಹೋದರೆ, ಆಯೋಗವು ತನ್ನದೇ ಆದ ಕಾರ್ಯವಿಧಾನವನ್ನು ನಿಯಂತ್ರಿಸುವ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು. ಯಾವುದೇ ವಿಷಯವನ್ನು ತನಿಖೆ ಮಾಡುವಾಗ ಅಥವಾ ಯಾವುದೇ ದೂರಿನ ವಿಚಾರಣೆಯನ್ನು ಮಾಡುವಾಗ ಅದು ಸಿವಿಲ್ ನ್ಯಾಯಾಲಯದ ಎಲ್ಲ ಅಧಿಕಾರಗಳನ್ನು ಹೊಂದಿದೆ. ಅಂದರೆ ಭಾರತದ ಯಾವುದೇ ಭಾಗದಿಂದ ಯಾವುದೇ ವ್ಯಕ್ತಿಯ ಹಾಜರಾತಿಯನ್ನು ಕರೆಸುವುದು ಮತ್ತು ಜಾರಿಗೊಳಿಸುವುದು ಮತ್ತು ಪ್ರಮಾಣ ವಚನದಲ್ಲಿ ಅವರನ್ನು ಪರೀಕ್ಷಿಸ್ತಕ್ಕಂಥದ್ದು ಅಧಿಕಾರ ಇವರಿಗಿರುತ್ತೆ. ಮತ್ತು ಯಾವುದೇ ದಾಖಲೆಯ ಅನ್ವೇಷಣೆ ಮತ್ತು ಉತ್ಪಾದನೆಯ ಅಗತ್ಯವಿರುತ್ತದೆ. ಅಫಿಡವಿಟ್ಗಳ ಮೇಲೆ ಪುರಾವೆಗಳನ್ನು ಸ್ವೀಕರಿಸುವುದು, ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ದಾಖಲಾತಿಯನ್ನು ಕೋರುವುದಾಗಿರ್ಬೋದು, ಅಥವಾ ಸಾಕ್ಷಿಗಳು ಮತ್ತು ದಾಖಲೆಗಳ ಪರಿಶೀಲನೆಗೆ ಸಮನ್ಸನ್ನು ನೀಡತಕ್ಕಂಥದ್ದಾಗಿರ್ಬೋದು, ಅಧ್ಯಕ್ಷರು ನಿರ್ಧರಿಸಬಹುದಾದ ಯಾವುದೇ ಇತರ ವಿಷಯಗಳಾಗಿರ್ಬೋದು. ಸೊ ಇವೆಲ್ಲ ತರಿಸ್ಕೊಳ್ತಕ್ಕಂಥ ಅಧಿಕಾರ ಈ ಒಂದು NCBCಗೆ ಇರ್ತಕ್ಕಂಥದ್ದು ಆಗಿರುತ್ತೆ. ಅದರ ಜೊತೆಗೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಮೇಲೆ ಪರಿಣಾಮ ಬೀರುವ ಎಲ್ಲ ಪ್ರಮುಖ ನೀತಿ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಆಯೋಗವನ್ನು ಸಂಪರ್ಕಿಸ್ತಕ್ಕಂಥ ಒಂದು ಅಗತ್ಯವಿದ್ದರೆ ಇವರಿಗೂ ಸಹ ಅಧಿಕಾರ ಇರುತ್ತೆ, ಸಂಪರ್ಕಿಸಬಹುದಾದಂಥ ಅಧಿಕಾರ ಇವರಿಗೆ ಇರುತ್ತೆ. ಆದಾಗ್ಯೂ 2021ರ 105ನೇ ತಿದ್ದುಪಡಿ ಕಾಯ್ದೆಯು ತಮ್ಮ ಸ್ವಂತ ಉದ್ದೇಶಗಳಿಗಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಪಟ್ಟಿಯ ತಯಾರಿಕೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಆಯೋಗದೊಂದಿಗಿನ ಈ ಸಮಾಲೋಚನೆಯಿಂದ ರಾಜ್ಯ ಸರ್ಕಾರಗಳಿಗೆ ವಿನಾಯಿತಿ ನೀಡಿದೆ ಎಂದು ಗಮನಿಸಬಹುದು. ಸೊ ಇಷ್ಟೆಲ್ಲ ಬಂದು NCBCಯ ಒಂದು ಅಧಿಕಾರಗಳು, ಇವರಿಗೆ ಇರ್ತಕ್ಕಂಥ ಕೆಲವೊಂದು ಅಧಿಕಾರಗಳು ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ NCBCಯ ವರದಿ ಯಾರಿಗೆ ಮಾಡಬೇಕು, ಏನೇನ ವರದಿ ಮಾಡಬೇಕು, ಯಾರಿಗೆ ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದು. ಇಲ್ಲಿ ಆಯೋಗವು ವಾರ್ಷಿಕವಾಗಿ ಅಥವಾ ಸೂಕ್ತವೆಂದು ಭಾವಿಸಬಹುದಾದ ಇತರ ಸಮಯಗಳಲ್ಲಿ ವರದಿಗಳನ್ನು ಅಧ್ಯಕ್ಷರಿಗೆ ಪ್ರಸ್ತುತಪಡಿಸಬೇಕಾಗುತ್ತದೆ. ವೆರಿ ಇಂಪಾರ್ಟೆಂಟು, ಅಧ್ಯಕ್ಷರಿಗೆ NCBC ವರದಿಯನ್ನು ಕೊಡುತ್ತೆ. ಅದಾದ ನಂತರ ಏನಾಗುತ್ತೆ, ಆ ಒಂದು ಅಧ್ಯಕ್ಷರು ತಗೊಂಡ್ಮೇಲೆ ಆಯೋಗವು ಮಾಡಿದ ಶಿಫಾರಸುಗಳ ಮೇಲೆ ತೆಗೆದುಕೊಂಡ ಕ್ರಮವನ್ನು ವಿವರಿಸುವ ಜ್ಞಾಪಕ ಪತ್ರದೊಂದಿಗೆ ರಾಷ್ಟ್ರಪತಿಗಳು ಅಂತಹ ಎಲ್ಲ ವರದಿಗಳನ್ನು ಸಂಸತ್ತಿನ ಮುಂದೆ ಹೇಳುತ್ತಾರೆ. ಸೊ ನೋಡಿ, ಇಲ್ಲಿ NCBC ವರದಿ ಫಸ್ಟ್ ಅಧ್ಯಕ್ಷರಿಗೆ ಹೋಗುತ್ತೆ, ಅಧ್ಯಕ್ಷರಿಂದ ರಾಷ್ಟ್ರಪತಿಗಳಿಗೆ ಹೋಗುತ್ತೆ, ರಾಷ್ಟ್ರಪತಿಗಳಿಂದ ಎಲ್ಲ ವರದಿ ಸಂಸತ್ತಿನ ಮುಂದೆ ಹೋಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಧ್ಯಕ್ಷರು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಆಯೋಗದ ಯಾವುದೇ ವರದಿಯನ್ನು ಸಂಬಂಧಪಟ್ಟ ರಾಜ್ಯಪಾಲರಿಗೆ ರವಾನಿಸುತ್ತಾರೆ. ಸೊ ಇಲ್ಲಿ ರಾಷ್ಟ್ರಪತಿಗಳು ಕೊಡ್ತಾರೆ, ಅದರ ಜೊತೆಗೆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಅದು ರಾಜ್ಯಪಾಲರಿಗೂ ಸಹ ಹೋಗ್ತಕ್ಕಂಥದ್ದು ಆಗಿರುತ್ತೆ. ರಾಜ್ಯಪಾಲರು ಆಯೋಗದ ಶಿಫಾರಸುಗಳ ಮೇಲೆ ತೆಗೆದುಕೊಂಡ ಕ್ರಮವನ್ನು ವಿವರಿಸುವ ಜ್ಞಾಪಕ ಪತ್ರದೊಂದಿಗೆ ರಾಜ್ಯ ಶಾಸಕಾಂಗದ ಮುಂದೆ ಹೇಳುತ್ತಾರೆ. ಸೊ ನೋಡಿ, ಇಲ್ಲಿ ರಾಷ್ಟ್ರಪತಿಗಳು ಸಂಸತ್ತಿನ ಮುಂದೆ ಇಟ್ಟರೆ ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಮುಂದೆ ತಗೊಂಡೋಗಿ ಇಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕೊನೆಯಲ್ಲಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವು ನಿಜವಾದ ಅಂತರ್ಗತ ಸಮಾಜದ ನಿರಂತರ ಅನ್ವೇಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಪರಿಣಾಮಕಾರಿಯಾಗಿ ಹಕ್ಕುಗಳನ್ನು ರಕ್ಷಿಸುವ ಮೂಲಕ, ಅಭಿವೃದ್ಧಿ ಉಪಕ್ರಮಗಳನ್ನು ಉತ್ತೇಜಿಸುವ ಮೂಲಕ ಮತ್ತು ನೀತಿ ಬದಲಾವಣೆಗಳನ್ನು ಪ್ರತಿಪಾದಿಸುವ ಮೂಲಕ ಆಯೋಗವು ಹಿಂದುಳಿದ ವರ್ಗಗಳನ್ನು ಸಬಲೀಕರಣಗೊಳಿಸ್ತಕ್ಕಂಥದ್ದು ಮತ್ತು ಹೆಚ್ಚು ಸಮಾನವಾದ ಭವಿಷ್ಯವನ್ನು ರಚಿಸ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದು. ಮೇಯ್ನಾಗಿ ನಾವು ಹೇಳ್ತಾ ಹೋದರೆ ಈ ಒಂದು ಹಿಂದುಳಿದ ವರ್ಗಗಳು ಅಂತ ಏನಿದ್ರು ಅಥವಾ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾರು ಹಿಂದುಳಿದಿರ್ತಾರೋ ಅವರನ್ನು ಸಬಲೀಕರಣಗೊಳಿಸ್ತಕ್ಕಂಥದ್ದು ಮತ್ತು ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಮತ್ತು ಅಂತರ್ಗತ ಬೆಳವಣಿಗೆಯನ್ನು ಮಾಡ್ತಕ್ಕಂಥದ್ದು ಒಂದು NCBCಯ ಒಂದು ಪ್ರಮುಖ ಉದ್ದೇಶ ಆಗಿರುತ್ತೆ. ಮತ್ತು ಇದನ್ನು ನಿರ್ಣಾಯಕ ಸಂಸ್ಥೆಯಾಗೂ ಸಹ ಉಳಿದಿದೆ. ಮೇಯ್ನಾಗಿ ಇದೊಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಈಗ ಹೋಗ್ತಾ ಇದೆ. ಓಕೆ ಫ್ರೆಂಡ್ಸ್, ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಕೆಲವೊಂದು ಸಾಂವಿಧಾನಿಕ ನಿಬಂಧನೆಗಳು ಯಾವುದಾದ್ರು ಅಂತ ಹೇಳಿದ್ರೆ, ಅನುಚ್ಛೇದ 340 ಹೇಳುತ್ತೆ, ಏನು ಹೇಳುತ್ತೆ, ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳ ಬಗ್ಗೆ ಅನ್ವೇಷಣೆಯನ್ನು ಮಾಡ್ತಕ್ಕಂಥ ಒಂದು ಆಯೋಗದ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು. ಈ ಲೇಖನವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನು ತನಿಖೆ ಮಾಡ್ತಕ್ಕಂಥದ್ದು.
340ನೇ ಅನುಚ್ಛೇದ ವೆರಿ ಇಂಪಾರ್ಟೆಂಟು. ಸ್ಥಿತಿಗತಿಗಳ ತನಿಖೆ ಮಾಡಲು ಆಯೋಗದ ನೇಮಕಾತಿಯ ಕುರಿತು ವಿವರಿಸ್ತಕ್ಕಂಥದ್ದು ಬಂದು ಅನುಚ್ಛೇದ 340ರಲ್ಲಿ ಬರುತ್ತೆ. ಅಲ್ಲಿ ಅನುಚ್ಛೇದ 338 ಬಿ ಬಂದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಸ್ಥಾಪನೆ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ವಿಧಿ 342 ಎ ಏನು ಹೇಳುತ್ತೆ, ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ನಿರ್ದಿಷ್ಟಪಡಿಸಲು ರಾಷ್ಟ್ರಪತಿಗಳಿಗೆ ಅಧಿಕಾರವನ್ನು ನೀಡುತ್ತದೆ. ಓಕೆ, ಸೊ ಇದು ಏನಾಗುತ್ತೆ, ರಾಷ್ಟ್ರಪತಿಗಳು ಬರ್ತಾರೆ, ಆದರೆ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಬರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ವಿಧಿ 366 ಏನು ಹೇಳುತ್ತೆ, ಕೇಂದ್ರ ಸರ್ಕಾರ ಮತ್ತು ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಹಿಂದುಳಿದ ವರ್ಗಗಳನ್ನು ವ್ಯಾಖ್ಯಾನಿಸಲು, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಪದಗಳನ್ನು ಸೇರಿಸಲು ಈ ಲೇಖನವನ್ನು ತಿದ್ದುಪಡಿ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟು. ಹಿಂದುಳಿದ ವರ್ಗಗಳ ಪದವನ್ನು ಸೇರಿಸ್ತಕ್ಕಂಥದ್ದು ಈ ಒಂದು ವಿಧಿ 366ರ ವಿಧಿಯಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದು ಬಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ನಿಬಂಧನೆಗಳು ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಶಾಸನಬದ್ಧ ನಿಬಂಧನೆಗಳು ಯಾವುದ್ಯಾವುದು ಅಂತ ಹೇಳಿದ್ರೆ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಕಾಯ್ದೆ 1993 ಏನಿದೆಯೋ ಇದು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬರ್ತಕ್ಕಂಥದ್ದು, ಹೌದಲ್ವಾ. ಈ ಒಂದು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ಶಾಸನಬದ್ಧ ಸಂಸ್ಥೆಯಾಗಿ ಹಿಂದುಳಿದ ವರ್ಗದ ರಾಷ್ಟ್ರೀಯ ಆಯೋಗವನ್ನು ಮೊಟ್ಟ ಮೊದಲಿಗೆ ಸ್ಥಾಪನೆಯನ್ನು ಮಾಡ್ತಾರೆ. ಅದಾದ ನಂತರ ಏನಾಗುತ್ತೆ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮವನ್ನು ಸಹ ಸ್ಥಾಪನೆ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಇತರ ಹಿಂದುಳಿದ ವರ್ಗಗಳಿಗೆ ಸೇರಿದ ವ್ಯಕ್ತಿಗಳು ಮತ್ತು ಸಮುದಾಯಗಳಿಗೆ ಹಣಕಾಸಿನ ನೆರವು ಮತ್ತು ಅಭಿವೃದ್ಧಿ ಬೆಂಬಲವನ್ನು ಒದಗಿಸುವುದರ ಮೇಲೆ ಗಮನವನ್ನು ಹರಿಸ್ತಕ್ಕಂಥದ್ದು ಈ ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಒಂದು ಪ್ರಮುಖ ಆಶಯ ಆಗಿರುತ್ತೆ. ಇಲ್ಲಿ ಕೇಳಬಹುದು ನಿಮಗೆ ಏನಂತ ಹೇಳಿದ್ರೆ, NBCFDC ಏನಿದೆಯೋ, ಸೊ ಇದರ ಒಂದು ಫುಲ್ ಫಾರ್ಮನ್ನು ಕೇಳಬಹುದು. ಓಕೆ, NBCFDC ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ರಾಷ್ಟ್ರೀಯ ಅಂತ ಹೇಳಿದ್ರೆ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫಂಡ್ ಆ್ಯಂಡ್ ಡೆವಲಪ್ಮೆಂಟ್ ಕಮಿಟಿ ಅಂತಕ್ಕಂಥದ್ದು ಏನಿದೆಯೋ, ಸೊ ಇದನ್ನು ನೀವು ಒಂದು ಅಬ್ರಿವೇಷನ್ ಸಹ ಫುಲ್ ಫಾರ್ಮ್ನು ಸಹ ನೀವು ನೋಡ್ಕೊಳ್ಬೇಕಾಗಿರುತ್ತೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇಷ್ಟು ಬಂದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ಫಾರ್ಮೇಷನ್ ಅಂತಲೇ ಹೇಳಬಹುದು. ಸೊ ಇಷ್ಟು ನೋಡ್ತಾ ಹೋಗಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿನ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆಯೋಗಗಳು ಯಾವುದು ಅಂತ ಹೇಳಿದ್ರೆ, ಜಸ್ಟಿಸ್ ವೆಸ್ಲಿ ಮಿಲ್ಲರ್ ಸಮಿತಿ 1918, ನಾಗನಗೌಡ ಸಮಿತಿ 1960ರಲ್ಲಿ, LG ಹಾವನೂರು ಆಯೋಗ 1972ರಲ್ಲಿ ಬರುತ್ತೆ, ವೆಂಕಟಸ್ವಾಮಿ ಆಯೋಗ 1983ರಲ್ಲಿ ಬರುತ್ತೆ, ಚಿನ್ನಪ್ಪ ರೆಡ್ಡಿ ಆಯೋಗ 1988ರಲ್ಲಿ ಬರ್ತಕ್ಕಂಥದ್ದು. ಓಕೆ, ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗಗಳ ಆಯೋಗಗಳು. ಸೊ ಇಷ್ಟು ಬಂದು ಈ ಒಂದು ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ತಾ ಹೋಗಬಹುದು. ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.